ಬಿಜೆಪಿ ರಾಜಕಾರಣ ಅನ್ನೋ ಆರೋಪ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. ಸಿಎಂ ವಿರುದ್ಧ ವಿಧಾನಸೌಧದಲ್ಲಿ ಮಾಜಿ ಸಚಿವ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿರೋದು. ಸುಳ್ಳು ಸುದ್ದಿ ಹಬ್ಬುವಾಗ ಸರ್ಕಾರ ಯಾಕೆ ಅದನ್ನು ತಡೆಯಲಿಲ್ಲ? ದೂರುದಾರನ ಪೂರ್ವಪರ ಪರಿಶೀಲನೆ ಮಾಡದೆ ತನಿಖೆಗೆ ನೀಡಿದ್ದೇಕೆ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ಈ ರೀತಿಯಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಈಗ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇರೋದು. ಸಿಟಿ ರವಿ ಅವರು ಕೂಡ ಹಾಗೆ ಮಾಡಿದ್ದಾರೆ. 18 ಕಡೆ 20-22 ಅಡಿ ಅಗದ್ರಲ್ಲ, ಅದು ರಾಜಕಾರಣ. ನಾವು ನಿಮ್ಮ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ, ನೀವು ಮಾಡಿದ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ. ಈಗ ಅನುಮಾನ ಇದೆಯಪ್ಪ, ಚೆನ್ನೈಯಿಂದ ದುಡ್ಡು ಬಂದಿದೆ, ವಿದೇಶದಿಂದ ದುಡ್ಡು ಬಂದಿದೆ, ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನು ಡೈರೆಕ್ಟ್ ಮಾಡಿದ್ದಾನೆ, ದೆಹಲಿ ಅವನ ಮನೇಲಿ ಕೂತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ. ಈ ಸುದ್ದಿ ಸತ್ಯವಾಗಿದ್ದರೆ ಆ ಸತ್ಯವನ್ನು ನಿಮ್ಮ SIT ಬಯಲಿಗೆ ಇಳಿತಾ, ಅವಾಗ ನಿಮ್ಮ ಕೈ ಕಟ್ಟಾಕತ್ತೆ. ನೀವು ರಾಜಕಾರಣ ಮಾಡ್ತೀರಿ, ಆಗ ನೀವು ರಾಜಕಾರಣ ಮಾಡಬಾರ್ದು ಅಂತ NIA ಕೊಡಿ ಅಂತ ಹೇಳ್ತಾ ಇರೋದು. ನಮ್ಮ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ, ನಮ್ಮ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇದೆ. ನಿಮ್ಮ ಪಾರ್ಟಿ ರಾಜಕಾರಣ ಮಾಡಬಾರ್ದಲ್ಲ, ಅದಕ್ಕೆ NIA ಕೊಡಿ ಅಂತ ಹೇಳ್ತಾ ಇದ್ದೀವಿ. ದೂರುದಾರನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿ ಅವನೊಂದು ಮಂಪರು ಪರೀಕ್ಷೆಗೆ ಒಳಪಡಿಸಿ, ಇದ್ರ ಹಿಂದ್ಗಡೆ ಒಂದು ಕಾನ್ಸ್ಪರಸಿ ಇದೆ ಅನ್ನೋದನ್ನು SIT ರಚನೆ ಮಾಡೋಕ್ಕೆ ಮುಂಚೆನೇ ನಾನು ಹೇಳಿದ್ದೆ. ಹಾಗಾಗಿ ನನಗೆ ಹಕ್ಕಿದೆ. ಮತ್ತು ಅವರಿಗೊಂದು ಮಾತು ಹೇಳಕ್ಕೆ ಬಯಸ್ತೀನಿ, ಕೆಲವರು ಅಧಿಕಾರಕ್ಕಾಗಿ ರಾಜಕಾರಣಕ್ಕೆ ಬಂದಿರ್ತಾರೆ, ಕೆಲವರು ಪ್ರತಿಷ್ಠೆಗಾಗಿ ರಾಜಕಾರಣಕ್ಕೆ ಬಂದಿರ್ತಾರೆ, ಕೆಲವರು ಲೂಟಿ ಹೊಡೆಯೋಕ್ಕೆ ರಾಜಕಾರಣಕ್ಕೆ ಬಂದಿರ್ತಾರೆ. ನನ್ನಂಥವ್ರು ರಾಜಕಾರಣಕ್ಕೆ ಬಂದಿರೋದು ಹಿಂದುತ್ವಕ್ಕಾಗಿಯೇ.